ನಮಸ್ಕಾರ ಗಾಯ್ಸ್, ಈ ದಿನ ಎಲ್ಲಿದ್ದೀವಿ ಅಂದ್ಕೊಂಡಿದ್ದೀರಾ? ಈ ಹೊನ್ನಾವರದಲ್ಲಿದ್ದೀವಿ, ಶರಾವತಿ ಬ್ಯಾಕ್ ವಾಟರ್ ಮತ್ತು ಈಕೋ ಬೀಚ್ನಲ್ಲಿ. ಮೊದಲು ಶರಾವತಿ ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ, ಬೋಟಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಶರಾವತಿ ಬ್ಯಾಕ್ ವಾಟ್ರಲ್ಲಿ. ನೋಡುವ ಜರ್ನಿ ಹೆಂಗಿರುತ್ತೆ ಅಂತ. ಪಯಣ ಶುರು. ಬೋಟಿಂಗ್ 1 2 3 4 5 ನಾನು ಒಂದು ಸೇರಿ 6. ಯಪ್ಪಾ ದೇವ್ಡ, ಫಸ್ಟ್ ಟೈಮ್ ಗುರು. ನಮ್ಮ ಬೋಟ್ ಈಗ ಬೋಟಿಂಗ್ ಮಾಡಲು ಹೋಗ್ತಿದೆ. ಬೋಟಿಂಗಿಗೆ ಅಂತ ಹೇಳಿದ್ರೆ ಎಲ್ಲ ಪ್ಲೇಸ್ನು ನೋಡ್ಕೊಂಡೇ ಬರೋದು. ನಮ್ಮ ಬೋಟ್ ಓಡಿಸೋರು 4-5 ಪ್ಲೇಸ್ ಹೇಳಿದ್ರು. ಆ ಪ್ಲೇಸ್ನ ಈಗ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೂಪರಾಗಿದೆ, ಫಸ್ಟ್ ಟೈಮ್ ಲೈಫಲ್ಲಿ ಬೋಟಿಂಗ್ ಅಂತ ಹೋಗ್ತಿರೋದು. ಜರ್ನಿ ನೋಡುವ ಎಂತೆಂಥ ಪ್ಲೇಸ್ ತೋರಿಸ್ತಾರೆ ಅಂತ. ಬನ್ನಿ ನೋಡಿಕೊಂಡು ಬರೋಣ. ನನ್ನ ಗೆಳೆಯನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡ. ಅವನಿಗೆ ಫೋನ್ ಕೊಟ್ಟೆ. ನಾನು ಸ್ವಲ್ಪ ಸುತ್ತ ಎಲ್ಲ ತೋರಿಸ್ತೀನಿ, ನಾನು ಹಂಗೆ ವೀಡಿಯೋದಲ್ಲಿ ಕಾಣಿಸ್ಕೊತೀನಿ ಅಂತ. ನಾವು ಈ ಕಡೆಯಿಂದ ಬೋಟಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಆ ಕಡೆಯಿಂದ ಮೀನು ಹಿಡಿಯೋರು ಬರ್ತಾಯಿದ್ರು. ಅವ್ರನ್ನೂ ಸ್ವಲ್ಪ ಮಾತಾಡ್ಸೋಣ ಅಂತ ಸ್ವಲ್ಪ ಅವ್ರ ಕಡೆಗೂ ಕೈ ತೋರಿಸಿ ಹಾಯ್ ಎಲ್ಲ ಅಂತ ಎಲ್ಲ ಮಾಡ್ದೋ. ನೋಡಿ ಮೇನು ಮೇನು ಮೇನು. ಗೈಸ್, ಶರಾವತಿ ಬ್ಯಾಕ್ ವಾಟರಲ್ಲಿ ಬೋಟಿಂಗ್ ಮಾಡ್ತಾಯಿದ್ದೀವಿ. ಫಸ್ಟ್ ಪ್ಲೇಸ್ ಬಂದು ಕೋಕೋನಟ್ ಟ್ರೀಸು. ಸಮಥಿಂಗು ಜಾಸ್ತಿ ಇರೋವಂಥ ಟ್ರೀಸ್ಗಳು ಅದ್ರ ಮಿಡಲಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಮ್ಯಾಂಗ್ರೋವ್ಸ್ ಇದೆಯಂತೆ, 2 ಸೈಡ್ ಇರೋವಂಥದ್ದು ಮ್ಯಾಂಗ್ರೋವ್ಸು. ಅದರೊಳಗಡೆ ಈಗ ಕರ್ಕೊಂಡು ಹೋಗ್ತೀವಿ. ಟೋಟಲಿ 1 ಅವರ್ ಜರ್ನಿ. ಈ ಬೋಟಿಂಗಲ್ಲಿ ನಮಗೀಗ ಎಲ್ಲರೂ ಒಬ್ಬೊಬ್ರು 6 ಜನ ಇದ್ದೀವಿ. ಒಬ್ಬೊಬ್ರಿಗೂ 150 ಬಿದ್ದಿದೆ. ಬಂದರೆ ಈಕೋ ಬೀಚು ಮತ್ತು ಅಥವಾ ಶರಾವತಿ ಬ್ಯಾಕ್ ವಾಟರ್ ಕಡೆ ಬಂದರೆ ಟೂರ್ ಪ್ಯಾಕೇಜ್ಗಳಲ್ಲಿ ಅಥವಾ ಯಾರಾದರೂ ಪರಿಚಯ ಆದವರು ಇದ್ದರೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಬೋಟಿಂಗ್ ಮಾಡ್ಕೋಬೋದು. ನಮಗೆ ಕಡಿಮೆ ಒಬ್ಬರು ಗೊತ್ತಿರೋರು ಇದರಿಂದ ಕಡಿಮೆ ದುಡ್ಡಿಗೆ ನಾವು ಮಾಡಿಕೊಂಡು ಆಗಲೇ ಹೇಳ್ದಂಗೆ ಕೋಕೋನಟ್ ಟ್ರೀಸ್ ಹತ್ರ ಬಂದಿದ್ದೀವಿ. ಈಗ ಅದರ ಒಳಗಡೆ ಎಲ್ಲ ಬೋಟಿಂಗ್ ಈಗ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ಹೇಗಿದೆ. ಶರಾವತಿ ಬ್ಯಾಕ್ ವಾಟ್ರ್ ಹಿಂದೆಗಡೆ ಇರುವಂಥ ಕೋಕೋನಟ್ ಟ್ರೀಸ್ನ ಒಂದು ಸ್ಥಳ. ಜನಗಳು ಸಾಮಾನ್ಯವಾಗಿ ಇಲ್ಲಿ ಫೋಟೋಶೂಟಿಗೆ ಅಂತೆಲ್ಲ ಬರ್ತಾರೆ. ಜಾಗಗಳು ಚೆನ್ನಾಗಿ ಮಾಡಿಟ್ಟವ್ರು ಗುರು, ಇಷ್ಟು ಮಾತ್ರ. ಗ್ರಾಸ್ ಕುದಳಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಚೆನ್ನಾಯ್ತು ಒಳ್ಳೆ ಮನೆ. ನಡ್ರಿ ಸುಮ್ಮನೆ 1-2 ಗಿಟ್ ಫೋಟೋ ಗಿಟ್ ಏನಾರು ತಗೊಂಡು ಬರೋಣ ಹಂಗೆ. ಹಾಂ, ಫ್ರಂಟಿಂದ ಹೆಂಗಿದೆ ಮಾರೆ. ಈ ಪ್ಲೇಸ್ ತುಂಬ ಸುಂದರವಾಗಿತ್ತು. ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಫೋಟೋ ಗಿಟ ತಗೊಳ್ಳೋ ಅಂತ ಡಿಸೈಡ್ ಮಾಡಿ ಕೆಲವು ಫೋಟೋ ಗಿಟ ಎಲ್ಲ ತಗೊಂಡು ಇಲ್ಲಿಂದ ಹೊರಟು. ಮೊದಲನೇ ವ್ಯೂ ಪಾಯಿಂಟ್ ಮುಗೀತು ಕೋಕೋನಟ್ ಟ್ರೀಸ್ದು. ಈಗ ನೆಕ್ಸ್ಟು ಮ್ಯಾಂಗ್ರೋವ್ ಫಾರೆಸ್ಟು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಾರೆಸ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೋಡೋ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಲ್ಲ ಹೆಂಗಿರುತ್ತೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ನೆಕ್ಸ್ಟು ನಾನು ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಸಿಗ್ತೀನಿ. ಬೋಟ್ ಯಾವುದು ಕಾಣ್ತಾನೆ ಇಲ್ಲ ದೂರಕ್ಕೆ ಅಂತ, ಅದರಲ್ಲಿ ಆ ಎಂಡಿಗೂ ಕಾಣ್ತಾನೆ ಇಲ್ಲ. ಶರಾವತಿ ಬ್ಯಾಕ್ ವಾಟರ್ ವ್ಯೂ ಪಾಯಿಂಟಲ್ಲಿರುವಂಥ ಸೂಪರ್ ನೇಚರು ಥರ ಮರಗಿಡಗಳು ಥರ ಚೆನ್ನಾಗಿ ಕಾಣ್ತಾ ಇದೆ. ಕೆಲವೊಂದು ಮರಗಳೇ ಡಿಫ್ರೆಂಟು, ನೀರೊಳಗಿದ್ರೂ ಕರಗಲ್ಲ ಅಂತವೆ ಕೂಡ ಯಾವುದೇ ಕಾರಣಕ್ಕೂ. ಗೈಸ್, ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ನಾನೇ ಡ್ರೈವರ್.
ಬಂದಿದೆಯಲ್ಲ ಡ್ರೈವಿಂಗ್ ಮಾಡಕ್ ನೀನೆ. ಇದು ಆಳನ್ನೆಲ್ಲ ಉಂಗುರು ಒಂದಂತ ಮಾತ್ರ ಆಳ ಇಲ್ಲಪ್ಪ. ಇಳು ತೋಡೊಂದ್ಸಲಿ ಗೊತ್ತಾಗ್ತಿ. ಓ ರಾಜು, ಕೆಲವೊಂದು ಬೋಟಿಂಗ್ ನಡೀತಿದೆ ಮಾರೆ ಆ ಕಡೆ ಎಲ್ಲವ. ಆ ಕಡೆಯಿಂದಾನೆ ಬಂದಿದ್ರೆ ಆಗಲ್ಲ ಅನ್ಸುತ್ತೆ ನಾವು. ಒಂದು 2 3 4 ಹಿಂದೆಗಡೆ ಒಂದು 5 ನಮ್ದೊಂದು ಸೇರಿ 6. ಸುಮಾರು ಬೋಟ್ಗಳೆಲ್ಲ ಬರ್ತಾವ. ಫೋಟೋ ಶೂಟಿಂಗ್ ಎಲ್ಲ ನಡೀತಿದೆ ಮಾರೆ. ಇನ್ನೇನು ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಒಳಗಡೆ ಎಂಟರ್ ಆಗ್ತಿದ್ದೀವಿ. ಇನ್ನು ಕೆಲವೇ ದೂರ, ಬನ್ನಿ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಒಳಗಡೆ. 30 ಹೋಗ್ತಿದೆ. 30 ಮ್ಯಾಂಗ್ರೋವ್ ಫಾರೆಸ್ಟ್ ಟೈಮಾ 3:54. ಮ್ಯಾಂಗೋ ಅಲ್ಲ, ಮ್ಯಾಂಗ್ರೋವ್ಸ್. ಆ ಬೋಟಿಂಗ್ ಅಲ್ಲಿ ಬರೀ ಹುಡುಗಿರ್ ಮಾರೆ. ಶರಾವತಿ ನದಿ ಒಳಗೆ ನೋಡೋಕ್ಕೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಒಳ್ಳೆ ಗಾಳಿ ಬರ್ತಿತ್ತು. ಅದನ್ನೆಲ್ಲ ಆನಂದಿಸ್ಕೊಂಡು ಮುಂದೆ ಸಾಕ್ತಿದ್ದು. ಇದ್ಯಾವ್ದು ಗುರು? ಇನ್ನೊಂದು ಪ್ಲೇಸ್ ರೌಂಡಿಂಗ್. ಎಷ್ಟು ಅಗಲ ತಗೊಳುತ್ತೆ ನೋಡು ಮಾರೆ, ಟರ್ನಿಂಗ್ ತಗೊಳಕ್ಕೆ ಅದು ಅಲ್ಲ. ಅಬ್ಬ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ನ ಫುಲ್ ಮುಗಿಸ್ಕೊ ಬಂದಿದ್ದ ರೌಂಡು. ಹೆಂಗ್ ಹೋದೆ ಹೆಂಗ್ ಬಂದು ಅಂತ ಒಂಚೂರು ಗೊತ್ತಾಯ್ತಲ್ಲ ಮರ ಇದ್ರಲ್ಲಿ. ಇಲ್ಲಂತ ಸ್ಟಾಪಿಂಗ್ ಪ್ಲೇಸ್ ಮರೆ. ಇಲ್ಲಂತ ಅಂಗಡಿಗರು ಇರೋದು. ನೀರೊಳಗೆ ಅಂಗಡಿಗಳನ್ನ ಬಿಟ್ಟವ್ರೆ. ಮೋಟ್ರ ಹೀಟಾಗಿರುತ್ತೆ ಅಂತ ತಿಳಿಸ್ತಾರೆ. ಇಲ್ಲೆಲ್ಲ ಅಂಗಡಿ ಇದೆ ಮಾರಿ. ಅಂಗಡಿಲಿ ಏನಾರು ನೋಡುವ ತಿನ್ನಕ್ಕಿನ್ನ ಸಿಗುತ್ತಾ ಅಂತ ತಗೊಳ್ಳುವ. ಫಸ್ಟ್ ಟೈಮ್ ಗುರು ಒಳಗೆ ಅಂಗಡಿಗಳು ನೋಡಿದ್ ಬೋಟಲ್ಲಿ. ಯಾರಪ್ಪ ಅದೇನು ತಗೋತೀರಾ? ಹಂಗೊಂದು ಕೋಲ್ಡ್ ಡ್ರಿಂಕ್ ಕೊಡಿ. ಹೌದು, ಓಕೆ, ಥ್ಯಾಂಕ್ ಯು. ತಿನ್ನೋದಕ್ಕೆ ಏನು ತಗೊಳ್ಳಿಲ್ಲ. ಏನಾದರೂ ತಣ್ಣಗೆ ಕುಡಿಯೋಣ ಅಂತ ಬಾದಾಮ್ ಮಿಲ್ಕ್ ತಗೊಂಡು ಕುಡಿದು ತುಂಬ ಚೆನ್ನಾಗಿತ್ತು. ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿ ಅಂಗಡಿ ಅಂತ ನೋಡಿದ್ದೀವಿ ಫಸ್ಟ್ ಟೈಮ್. ಇದ್ಯಾವುದೋ ಗುಹೆ ಅಲ್ಲ. ಗೈಸ್, ಈ ಪ್ಲೇಸ್ ಒಂಥರ ಸೈಕಾಗಿತ್ತು. ಶರಾವತಿ ನದಿ ಒಳಗಡೆ ಗಿಡಗಳ ಮಧ್ಯದಲ್ಲಿ ಒಂಥರ ಸಣ್ಣ ಗುಹೆ ಥರ ಎಲ್ಲ ಫೋಟೋ ಗಿಟ ಎಲ್ಲ ಶೂಟ್ ಮಾಡ್ಕೋತಿದ್ರು. ಹೆಂಗಿತ್ತ ಮರೆ ಒಳಗೆ ಹೆಂಗಿದೆ. ಇಲ್ಲಿಗೆ ನಮ್ಮ ಶರಾವತಿ ಬೀಚ್ನ ಪ್ರಯಾಣ ಮುಗಿದಿದೆ. ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ವಿ. ಕೊನೆಗೂ ದಡದ ಹತ್ರ ಬಂದು ಎಲ್ಲ ಬೋಟ್ ಹತ್ರನೂ ಎಲ್ಲವೂ 1 hour ಅಂತಲೇ ಇತ್ತು. ಎಲ್ಲ ಸೂಪರ್ ಆಗಿತ್ತು ಜರ್ನಿ. ಬೋಟಿಂಗ್ ಮುಗಿಸ್ಕೊಂಡು ಶರಾವತಿ ನದಿ ಹತ್ರ ಇನ್ನೊಂದು ಪ್ಲೇಸಿಗೆ ಬಂದು ಕಾಲ್ನಡಿಗೆ ಸೇತುವೆ ಮೇಲೆ ಶರಾವತಿ ಕಾಂಡ್ಲಾ ನಡಿಗೆ. ಇದು ಹೆಸರು ಕಾಂಡ್ಲಾ ನಡಿಗೆ. ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಪ್ರವೇಶ ಶುಲ್ಕ 20. ಪ್ರೀ ವೆಡ್ಡಿಂಗ್ ಶೂಟು 1000. ಅಯ್ಯಪ್ಪ. ಎಲ್ಲ 6 ಜನನು ಸೇರಿ 6 ಟಿಕೆಟ್ ತೊಗೊಂಡು ಈ ಕಾಂಡ್ಲಾ ನಡಿಗೆ ಒಳಗಡೆ ಪ್ರವೇಶ ಮಾಡ್ದು. ಬನ್ನಿ ಮುಂದೆ. ಈ ಕಾಂಡ್ಲಾ ನಡಿಗೆ ಸೇತುವೆಯಲ್ಲಿ ಸುತ್ತಮುತ್ತ ನೇಚರ್ನೆಲ್ಲ ನೋಡಿಕೊಂಡು ಹಾಗೆ ಮುಂದುವರಿತಾ ಹೋದು. ಈ ಸೇತುವೆ ಸುಮಾರು ದೂರ ಇದೆ. ಮಿನಿಮಮ್ ಅಂದರೆ 1 ಕಿಲೋಮೀಟ್ರು
ಇಲ್ಲ 1.5 ಕಿಲೋಮೀಟ್ರ್ ಇರ್ಬೋದು. ಮುಂದೆ ನೋಡ್ಕೊಂಡು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದು. ಕೊಕ್ಕು ಮೀನು ಅನ್ಕೊಬಿಟ್ಟ. ಎಂಡಿಂಗ್ ಎಲ್ಲಿ ತಮ್ಮರೆ ಇದು? ಇನ್ನು ಎಷ್ಟು ಲೆಂತ್ ತಮ್ಮರೆ ಇದು? ಅಲ್ಲಿ ದುಡ್ಡು ಕೊಟ್ಟಿದೀವಿ ಗೊತ್ತು, ಲೆಂತ್ ಇಷ್ಟೊಂದು ಐತಲ್ಲ. ಅದು ಎಂದ ಬರ್ತಿದೆ ಅಂತ ಎದ್ದು ಅದ್ರ ಹೋದ್ನಲ್ಲ. ಏನ್ ನನ್ನ ಫ್ರೆಂಡ್, ನಿನ್ನ ಫ್ರೆಂಡ್ ಅದು ಲವ್ಲಿ ಮಾತ್ರ. ಸೂಪರ್ ಜಾಗ ಗುರು, ಏನು ಸೂಪರ್ ಮಾಡೋರು ಮರೆಯಲ್ಲ. ಇದಾಗ ಒಳಗಡೆ ಬಂದರ್ ಬಂದರ್ ಬಿಡ ಹೋತಲ್ಲ. ನೀನು ಬಂದಿಯಲ್ಲ, ಹತ್ರಕ್ಕೆ ಹೋಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಐತಿ ಯಾವುದೋ ಐತಿ ನಡಿ ಎತ್ಕೊ ಓನತಿ. ಮ್ಯಾಂಗ್ರೋವ್ ಈಕೋ ಟೂರಿಸಮ್. ಇಲ್ಲಿ ನಾವು ಹಂಗೆ ಬಂದು ಅನ್ಸುತ್ತೆ ಬೋಟಿಂದ ಆ ಕಡೆಗೆ ಅಲ್ವಾ. ಮನೋಜ್ ನಿನ್ನ ಮಗ. ನಮ್ಮ ಈ ಪಯಣ ಸಾಗುತ್ತಲೇ ಇತ್ತು. ಮುಂದೆ ಬನ್ನಿ ನೋಡೋಣ. ಮುಂದೆ ಒಂಥರ ಡಬಲ್ ಸೈಡು. ಹಾಂ, ಹೆಂಗೋದ್ರು ಹಿಂಗೆ ಬರೋದೆ, ಹಿಂಗೋದ್ರೆ ಹಿಂಗೆ ಬರೋದೆ. ಏನು ಹಾಕಿಲ್ಲ. ಯಾವ್ದಲ್ಲ ಸಂಧಿ ಒಳಗೆ ನುಸ್ತು ಬೇರೆ ಹೋಗ್ಬೇಕು. ಸಂಧಿಗೆ ಒಂದಿಲ್ಲ ನುಸ್ಗಿಸ್ತೋಬೇಕಲ್ಲ. ಕೊನೆಗೂ ಈ ನಮ್ಮ ಕಾಂಡ್ಲಾ ನಡಿಗೆಯ ಪಯಣ ಇಲ್ಲಿಗೆ ಮುಕ್ತಾಯಗೊಂಡಿದೆ. ನೆಕ್ಸ್ಟು ಹೊನ್ನಾವರದಲ್ಲಿರುವ ಇನ್ನೊಂದು ಪ್ಲೇಸಿಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಅನದರ್ ಟ್ರಿಪ್ ಕಾಸರಕೋಡ ಈಕೋ ಬೀಚ್ ಹೊನ್ನಾವರ ವಲಯ. ಎಂಟರ್. ಎಲ್ಲಿ ನೋಡ್ರು ಪಾರ್ಕಿಂಗ್ ಚಾರ್ಜಸ್. ಅದಕ್ಕೆ ಇದೇ ಬೆಟರ್ ಅನ್ಸುತ್ತಲ್ವಾ? ಕಾಲ್ನಡಿಗೆಯಲ್ಲಿ ಬರೋದೇ ಬೆಟರ್ ಅನ್ಸುತ್ತೆ. ವೆಲ್ಕಮ್ ಟು ಹೊನ್ನಾವರ ಈಕೋ ಬೀಚ್. ನೋಡ್ರು ಅಲ್ಲಿಂದ ಅಲೆ ಹತ್ತಿದ್ರಲ್ಲ, ಇಲ್ಲಿ ನೋಡ್ರು ಹಿಂಗೆ ಯಾವಾಗಿರುತ್ತೆ. ಎಲ್ಲ ಸೇರಿ ಈಕೋ ಬೀಚ್ ಹತ್ರ ಬಂದು ನಮ್ಮ ಹುಡುಗರೆಲ್ಲ ಹೋಗಿ ಈಜಾಡಕ್ಕೆ ಹೋಗ್ತೀನಿ ಅಂತ ಹೋದ್ರು. ಆದರೆ ನಮಗೆ ಆಗಲಿಲ್ಲ. ನಾವು ಓಮ್ ಬೀಚ್ಗಿಂತ ಇಲ್ಲಿ ಹೆಂಗೀಚೆ ಬೇಡ, ಜಾಸ್ತಿ ಅಲ್ಲಿ ಆಟ ಆಡ್ಬೇಡಿ, ಇಲ್ಲಿ ಬರೋಲ್ಲ ಆಟ ಆಡೋದ್ರೆ ಇಲ್ಲಿ ನಮ್ಮನ್ನ ಆಟ ಆಡ್ದಂಗೆ ಮಾಡಿದ್ರು. ಈಗ ಎಡವಟ್ ಮಾಡಿ ಅಂತೂ ಇವತ್ತಿನ ನಮ್ಮ ಪಯಣ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈಕೋ ಬೀಚ್ನಲ್ಲೇ ಎಂಡ್ ಆಗುತ್ತೆ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಗಾಯ್ಸ್. ಓಕೆ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.